ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಕಾನ್ಸ್ಟೇಬಲ್ ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಯಾವ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿದರೆ, ಎಷ್ಟು ಪೋಸ್ಟ್ ಇದ್ದಾವೆ, ಅದಕ್ಕೆ ಏನು ವಿದ್ಯಾರ್ಹತೆ ಇದೆ, ಅಪ್ಲಿಕೇಶನ್ ಹಾಕೋದು ಯಾವಾಗ, ಎಕ್ಸಾಮ್ ಹೇಗಿರುತ್ತೆ, ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾರೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಅಂತ ಹೇಳ್ತೀವಲ್ಲ, ಅದರಿಂದ ಒಂದು ಅಧಿಕೃತವಾದ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಡ್ತಾ ಇದ್ದಾರೆ, ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಆ್ಯಂಡ್ SSF ಆ್ಯಂಡ್ ರೈಫಲ್ಮನ್ ಇನ್ ಅಸ್ಸಾಂ ರೈಫಲರ್ಸ್ ಎಕ್ಸಾಮಿನೇಷನ್ 2026 ಅಂತೇಳಿ ಇದರ ಡೇಟ್ಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತೇಳಿ ಇಲ್ಲಿ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ BSF ಅಂತ ಹೇಳ್ತೀವಿ, CISF ಅಂತ ಹೇಳ್ತೀವಿ, CRPF ಅಂತ ಹೇಳ್ತೀವಿ, ಈ ಥರ ಆರ್ಮ್ಡ್ ಫೋರ್ಸಸ್ ಇರುತ್ತಲ್ಲ, ಅದರಲ್ಲಿ ಈ ಕಾನ್ಸ್ಟೇಬಲ್ ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಡೇಟನ್ನು ನೋಡ್ತಾ ಹೋಗೋದಾದರೆ, ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಕೊಡ್ತಿದ್ದಾರೆ 1/12/2025 ಟು 31/12/2025. ಅಂದರೆ 1 ಡಿಸೆಂಬರ್ 2025 ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ನಂತರ 31 ಡಿಸೆಂಬರ್ 2025 ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 31/12/2025 ಅಂತೇಳಿ ಕೊಟ್ಟಿದ್ದಾರೆ. 11 hours ಅಂತೇಳಿ, ಅಂದರೆ 31/12/2025 ರಾತ್ರಿ 11 ಗಂಟೆವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ 1/1/2026, ಅಂದರೆ 1/1/2026 ಕೂಡ ಅವೇನು ಫೀಸ್ ಕಟ್ಟೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಡೇಟ್ ಆಫ್ ವಿಂಡೋಸ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್ 8/1/2026 ಟು 10/1/2026 ಅಂತೇಳಿ. ಅಂದರೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನೀವು ಕರೆಕ್ಷನ್ ಮಿಸ್ಟೇಕ್ಸನ್ನು ಮಾಡಿದರೆ ಅದಕ್ಕೆ ಕರೆಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅದು ವಿತ್ ಫೀಸ್ ಅಂತೇಳಿ ಎಲ್ಲ ಕ್ಯಾಟಗರಿ ಕೂಡ ಅದಕ್ಕೆ ಫೀಸ್ ಕಟ್ಟಲೇಬೇಕಾಗುತ್ತೆ. ಅದಕ್ಕೆ ಕಾಲಾವಕಾಶ 8/1/2026 10/1/2026 3 ದಿವಸಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಅದಾದಮೇಲೆ ಟೆಂಟೇಟಿವ್ ಶೆಡ್ಯೂಲ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಎಕ್ಸಾಮ್ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಒಂದು ತಾತ್ಪರ್ಯವಾದಂಥ ಡೇಟ್ ಕೊಟ್ಟಿದ್ದಾರೆ. ಫೆಬ್ರವರಿ ಇಂದ ಏಪ್ರಿಲ್ 2026 ಕೂಡ ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ. ಅಂದರೆ ಅದರಲ್ಲಿ ಒಂದು ದಿವಸ ನಿಮ್ಮ ಎಕ್ಸಾಮ್ ಇರುತ್ತೆ ಅಂತೇಳಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಏನು ಮಾಹಿತಿ ಕೊಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ವುಮೆನ್ ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಆಗಿ ಎಂಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಥರ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ದ ನೋಟಿಸ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಪಬ್ಲಿಷ್ಡ್ SSC ಬೇಸ್ಡ್ ಆನ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂಡ್ ವೇಕೆನ್ಸೀಸ್ ಪ್ರೊವೈಡ್ ಬೈ MHE ಅಂತೇಳಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನು ಕೊಟ್ಟಿದ್ದಾರೋ ಆ ಸ್ಕೀಮ್ ಪ್ರಕಾರ ಎಕ್ಸಾಮಿನೇಷನ್ ನಡೆಸ್ತಾರೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಆಕ್ಸೆಪ್ಟೆಡ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ ಅಂತೇಳಿ, ಅಂದರೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಸ್ವೀಕರಿಸ್ತಾ ಇದ್ದಾರೆ. ಅದು ಕೂಡ ನೆನಪಲ್ಲಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ವಿತ್ ದ ಕಮಿಷನ್ ಇನ್ ಇಂಗ್ಲೀಷ್, ಹಿಂದಿ ಆ್ಯಂಡ್ 13 ರೀಜನಲ್ ಲ್ಯಾಂಗ್ವೇಜಸ್ ಅಂತೇಳಿ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಇದು ಹಿಂದಿ ಇರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ, ಅದ್ರ ಜೊತೆಲಿ 13 ಪ್ರಾದೇಶಿಕ ಭಾಷೆಗಳು, ಅದರಲ್ಲಿ ಕನ್ನಡನೂ ಕೂಡ ಇದೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಅದಾದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಅಂತ ಹೇಳ್ತೀವಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಅಂತ ಇದೆ, ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ DME ಅಂತೇಳಿ ಕೊಟ್ಟಿದ್ದಾರೆ. ರಿವ್ಯೂ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಲ್ ಬಿ ಶೆಡ್ಯೂಲ್ ಕೈಂಡ್ ಬೈ CIPFS ಅಂತೇಳಿ, ಆಯಿತಾ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಸಿಂದ ಈ ಎಲ್ಲದು ಹಂತವಾಗಿ ನಡೀತಾ ಹೋಗುತ್ತೆ. ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಡೆಯುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಈ ಥರ ಹಂತವಾಗಿ ನಡೀತಾ ಹೋಗುತ್ತೆ. ಕಲೆಕ್ಷನ್ ಆಫ್ ರಿಕ್ವೈರ್ಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಫ್ರಮ್ ದ ಕ್ಯಾಂಡಿಡೇಟ್ಸ್ ಅಂಡ್ ದೇರ್ ವೆರಿಫಿಕೇಶನ್ ವಿಲ್ ಬಿ ಕ್ಯಾರಿಡ್ ಔಟ್ ಟೈಮ್ ಆಫ್ ಡಿಟೈಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೈ CIPFS ಅಂತೇಳಿದರೆ ಇವೆಲ್ಲವೂ ಎಕ್ಸಾಮಿನೇಷನ್ ಮಾತ್ರ SSC ಇಂದ ನಡೆಯುತ್ತೆ, ಉಳಿದವೆಲ್ಲದೂ ಕೂಡ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಇಂದ ನಡೆಯುತ್ತೆ. CIPFS ಅಂತೇಳಿ ಕೊಡಿದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತೇಳಿ ಅವ್ರ ಕಡೆಯಿಂದ ಈ PET PSC ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲದೂ ಕೂಡ CIPFS ಇಂದ ನಡೀತಾ ಹೋಗುತ್ತೆ. ವೇಕೆನ್ಸೀಸ್ ಆಫ್ ಕಾನ್ಸ್ಟೇಬಲ್ಸ್ GD ಇನ್ SSF ವಿಲ್ ಬಿ ಫಿಲ್ಡ್ ಅಪ್ ಆನ್ ಆಲ್ ಇಂಡಿಯಾ ಬೇಸಿಸ್, ವೆರಾಸ್ ವೇಕೆನ್ಸೀಸ್ ಇನ್ ಆಲ್ ಅದರ್ CIPFS ವಿಲ್ ಬಿ ಫಿಲ್ಡ್ ಅಪ್ ದೇರ್ ಪರ್ ವೇಕೆನ್ಸೀಸ್ ಅವೈಲಬಲ್ ಇನ್ ವೇರಿಯಸ್ ಸ್ಟೇಟ್ಸ್ UTs. In addition, vacancies are for border guarding districts and military Naxal affected districts which are reserved for the candidate of these candidates only ಅಂತೇಳಿ. ಅಂದರೆ ಆ ಸ್ಟೇಟಲ್ಲಿ ಮತ್ತು UTಸಲ್ಲಿ ಏನು ವೇಕೆನ್ಸೀಸ್ ಇದಾವೋ ಅದ್ರ ಪ್ರಕಾರ ಇನ್ನು ವೇಕೆನ್ಸೀಸನ್ನು ಫಿಲಪ್ ಮಾಡಿದ್ಮೇಲೆ ಕೂಡ ಕೊಡ್ತಿದ್ದಾರೆ. ನೋಡ್ತಾರೆ ದ ಲಿಸ್ಟ್ ಆಫ್ ಕಂಟೈನಿಂಗ್ ನೇಮ್ಸ್ ಆಫ್ ಬಾರ್ಡರ್ ಗಾರ್ಡಿಯನ್ಸ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಮಿಲಿಟೆನ್ಸಿ ನಕ್ಸಲ್ ಅಫೆಕ್ಟೆಡ್ ಏರಿಯಾಸ್ ಅವೈಲಬಲ್ ಅನೆಕ್ಷನ್ 11 and 12 ಅಂತ. ನೆಕ್ಸ್ಟ್ 11 and 12ಅಲ್ಲಿ ಏನು ನಕ್ಸಲ್ ಅಫೆಕ್ಟೆಡ್ ಏರಿಯಾಸು ಮಿಲಿಟೆನ್ಸಿ ಏರಿಯಾಸ್ ಯಾವುದು ಅಂತೇಳಿ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಫೈನಲ್ ರಿಸಲ್ಟ್ ಅಲಾಂಗ್ ದ ಫೋರ್ಸ್ ಅಲೋಕೇಶನ್ ವಿಲ್ ಬಿ ಡಿಕ್ಲೇರ್ಡ್ ಬೈ ದ ಕಮಿಷನ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಅಂತೇಳಿ. ಅಂದರೆ ಕ್ಯಾಂಡಿಡೇಟ್ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅದ್ರ ಪ್ರಕಾರ ಇವರು ಫೈನಲ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಓಕೆ, ಈ ಥರ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಅಡ್ಮಿಷನ್ ಸರ್ಟಿಫಿಕೇಟ್ ವಿಲ್ ಬಿ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್
ವಿಲ್ ನಾಟ್ ಬಿ ಸೆಂಟ್ ಬೈ ದ ಪೋಸ್ಟ್. ಫೆಸಿಲಿಟೀಸ್ ಫಾರ್ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ವಿಲ್ ಬಿ ಪ್ರೊವೈಡೆಡ್ ಆನ್ ದ ವೆಬ್ಸೈಟ್ಸ್ ಅಂತೇಳಿ. ಅಂದರೆ ಯಾವುದೇ ಥರದ ನೀವು ಆನ್ಲೈನ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟು ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೆಟರ್ ಯಾವುದೂ ಕೂಡ ಅಲ್ಲಿ ಕಳಿಸಲ್ಲ. ಅವರು ಎಕ್ಸಾಮಿನೇಷನ್ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ವೆಬ್ಸೈಟಿಂದ ಅಂತೇಳಿ ಅದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಪೇ ಸ್ಕೇಲ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ನೋಡ್ತಾ ಹೋಗೋಣ. ಎಷ್ಟು ಸ್ಯಾಲರಿ ಸಿಗುತ್ತೆ ಈ ಕೆಲಸಕ್ಕೆ ಹೋದರೆ ಅಂತೇಳಿ. ಇಲ್ಲಿ ಪೇ ಸ್ಕೇಲ್ ಕೊಡ್ತಿದ್ದಾರೆ. ಪೇ ಲೆವೆಲ್ 3 ಅಂತೇಳಿ 21,700 to 69,100 ಪೇ ಸ್ಕೇಲ್ ಇದು ಆಯಿತಾ. ಇಷ್ಟೇ ಸ್ಯಾಲ್ರಿ ಅಂತ ಅನ್ಕೋಬೇಡಿ, 21,700 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಇದ್ರ ಜೊತೆಲಿ ನಿಮಗೆ ಎಲ್ಲ ಥರದ ಅಲೋವೆನ್ಸಸ್ ಕೂಡ ಸಿಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ನಿಮಗೆ 21,700 ರೂಪಾಯಿಂದ ಅಲೋವೆನ್ಸಸ್ ಜೊತೆಗೆ ಸೇರ್ಕೊಂಡು ಬರ್ತಾ ಹೋಗುತ್ತೆ. 69,100 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಪೇ ಸ್ಕೇಲ್ ಇರುತ್ತೆ. ವೇಕೆನ್ಸೀಸ್, ದ ಡೀಟೇಲ್ ವೇಕೆನ್ಸೀಸ್ ಆರ್ ಫಾಲೋಸ್ ಅಂತೇಳಿ ಕೊಟ್ಟಿದ್ದಾರೆ. ಎಷ್ಟು ಪೋಸ್ಟ್ಗಳಿದೆ ನೋಡ್ತಾ ಹೋಗೋಣ. BSF ಇಲ್ಲಿ ಮೇಲ್ ಫಿಮೇಲ್ ಇಬ್ಬರಿಗೂ ಕೂಡ ಅವಕಾಶ ಇದೆ. ಇಲ್ಲಿ BSF ಅಲ್ಲಿ ಮೇಲ್ಗೆ 524 ಪೋಸ್ಟ್ ಇದೆ, ಫಿಮೇಲ್ಗೆ 600 ಇದ್ದಾರೆ. ಅದರ ಜೊತೆಲಿ SC ST OBC EWS UR ಅಂತ ಡಿವೈಡ್ ಮಾಡಿದರೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. CISF ಅಲ್ಲಿ ಮೇಲ್ಗೆ 13,135 ಪೋಸ್ಟ್ಗಳಿದ್ದಾವೆ, ಫಿಮೇಲ್ಗೆ 14,595 ಪೋಸ್ಟ್ಗಳಿದ್ದಾವೆ ನೋಡ್ತಾ ಹೋಗೋದು ಇಲ್ಲಿ. ನೆಕ್ಸ್ಟ್ CRPF ಅಲ್ಲಿ 5,366 ಟೋಟಲ್ ಹುದ್ದೆಗಳಿವೆ ಮೇಲ್ಗೆ. ಈ ಥರ ಫಿಮೇಲ್ಗೆ 5,490. ಅದೇ ಥರ SSB ಅಂತೇಳಿ ಸಶಸ್ತ್ರ ಸೀಮಾ ಬಲ ಅಂತ ಅಂದ್ಕೊಳ್ಳೋಣ. ಇಲ್ಲಿ 1,764 ಮೇಲ್ಗಿದೆ ಪೋಸ್ಟ್ಗಳು. ಅದೇ ಥರ 1,764 ಫಿಮೇಲ್ಗೆ, ಅಂದರೆ ಟೋಟಲ್ ಪೋಸ್ಟ್ 1,764 ಇದೆ ಒಟ್ಟಿಗೆ. ಇಲ್ಲಿ ನೋಡ್ತಾ ಹೋಗೋಣ. ITBP ಅಂತೇಳಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸಲ್ಲಿ 1,099 ಮೇಲ್ಗೆ ಪೋಸ್ಟ್ ಇದೆ. ಅದೇ ಥರ 194 ಪೋಸ್ಟ್ಗಳು ಏನು ಫಿಮೇಲ್ಗೆ ಪೋಸ್ಟ್ಗಳಿದೆ. ಅದೇ ಥರ ER ಅಂತೇಳಿದೆ, ಅಲ್ಲಿ ಏನು ಮೇಲ್ಗೆ 1,556 ಪೋಸ್ಟ್ಗಳಿದ್ದಾವೆ, 150 ಪೋಸ್ಟ್ ಫಿಮೇಲ್ಗಿದೆ. ಟೋಟಲ್ 1,706 ಪೋಸ್ಟ್ಗಳಿದ್ದಾವೆ. ಓಕೆ, ಇಲ್ಲಿ ನೋಡ್ತಾ ಹೋಗೋಣ. SSF ಅಲ್ಲಿ ಮತ್ತು ಇಲ್ಲಿ ಟೋಟಲ್ ಪೋಸ್ಟ್ 23. ಇಲ್ಲಿ ಫಿಮೇಲ್ಗೆ ಯಾವುದೇ ಥರದ ಪೋಸ್ಟ್ಗಳಿಲ್ಲ ಅಂತ ಅಂದ್ಕೊಳ್ಳೋಣ. ಟೋಟಲ್ 23 ಪೋಸ್ಟ್ಗಳಿದೆ, ಅದು ಮೇಲ್ಗೆ ಅಂತ ರಿಸರ್ವ್ ಆಗಿದೆ. ಈ ಥರ ಒಟ್ಟು ಈ 25,487 25,487 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಕಾಲ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೋಸ್ಟ್ಗಳಿದ್ದಾವೆ. ಇಲ್ಲಿ ನಮಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ, ಎಕ್ಸಾಮ್ ಹೇಗಿರುತ್ತೆ ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ನ್ಯಾಷನಾಲಿಟಿ ಸಿಟಿಸನ್ಶಿಪ್ ಇಲ್ಲಿ ಕೊಡ್ತಾರೆ. ಕ್ಯಾಂಡಿಡೇಟ್ ಮಸ್ಟ್ ಬಿ ಆಸ್ ಸಿಟಿಸನ್ ಆಫ್ ಇಂಡಿಯಾ. ವೇಕೆನ್ಸೀಸ್ ಇನ್ CAPFS ಆ್ಯಂಡ್ ARR ಸ್ಟೇಟ್ UT ಏರಿಯಾ ವೈಸ್. ಹೆನ್ಸ್ ಎ ಕ್ಯಾಂಡಿಡೇಟ್ಸ್ ಮಸ್ಟ್ ಸಬ್ಮಿಟ್ ಡೊಮಿಸೈಲ್ ಸರ್ಟಿಫಿಕೇಟ್ PRC ಅಗೇನ್ಸ್ಟ್ ಹಿಸ್ ಡೊಮಿಸೈಲ್ ಸ್ಟೇಟ್ ಅಂತೇಳಿ. ಅಂದರೆ ನೀವು ವಾಸಸ್ಥಳ ದೃಢೀಕರಣವನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ. ಅದು ಕೂಡ ನೆನಪಿಲ್ಲಿ ಸಿಟಿಸನ್ ಆಫ್ ಇಂಡಿಯಾ ಆಗಿರಲೇಬೇಕು. ಏಜ್ ಲಿಮಿಟ್ ಇಲ್ಲಿ ಕೊಡ್ತಾ ಇದ್ದಾರೆ. ದ ಕ್ರೂಷಿಯಲ್ ಡೇಟ್ ಆಫ್ ಏಜ್ ರಾಕನಿಂಗ್ ಇಸ್ ಫಿಕ್ಸ್ಡ್ 1/1/26 ಇನ್ ಅಕಾರ್ಡೆನ್ಸ್ ವಿತ್ ಎ ಪ್ರಾವಿಷನ್ ಆಫ್ DOP ಆ್ಯಂಡ್ T OMN ನಂಬರ್ ಅಂತೇಳಿ ಕೊಡ್ತಾರೆ, ಡೇಟ್ ಅಂತೇಳಿ ಕೊಡ್ತಾರೆ. ಇಲ್ಲಿ ಏಜ್ 18 to 23 ಆ್ಯಸ್ ಆನ್ 1/1/2026 ಅಂತೇಳಿ 1/1/2026ಗೆ 18ರಿಂದ 23 ವರ್ಷದ ಒಳಗಿರಬೇಕಾಗಿದೆ. ದಟ್ ಈಸ್ ಕ್ಯಾಂಡಿಡೇಟ್ ಬಾರ್ನ್ ನಾಟ್ ಬಿಫೋರ್ 2/1/2003 ಆ್ಯಂಡ್ ನಾಟ್ ಲೇಟರ್ ದೆನ್ 1/1/2008 ಅಂತೇಳಿ. ಅಂದರೆ 18ರಿಂದ 23 ವರ್ಷದೊಳಗೆ ಏಜ್ ಇರಬೇಕಾಗುತ್ತೆ 1/1/2026ಗೆ. ಆದರೆ 2/1/2003 ಮುಂಚೆ ಹುಟ್ಟಿರಬಾರ್ದು. ಅದೇ ಥರ 1/1/2008 ನಂತರ ಹುಟ್ಟಿರಬಾರ್ದು ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಅದೇ ಥರ ಏಜಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ, ಅದನ್ನು ಕೂಡ ನೋಡ್ಬೋದು. SC STಗೆ ಆದರೆ 5 ವರ್ಷದ ರಿಯಾಯಿತಿ ಇದೆ, OBCಗೆ 3 ವರ್ಷದ ರಿಯಾಯಿತಿ ಇದೆ, ಎಕ್ಸರ್ವಿಸ್ ಮೆನ್ಗೆ 3 years ಆಫ್ಟರ್ ಡಿಡಕ್ಷನ್ ಆಫ್ ದ ಮಿಲಿಟರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ದ ಏಜ್ ಆ್ಯಕ್ಚುಯಲ್ ಏಜ್ ಆಸ್ ಅನ್ ಡೇಟ್ ಆಫ್ ದ ರಿಯಾಕ್ಟಿಂಗ್ ಅಂತೇಳಿ. ಅಂದರೆ 3 ವರ್ಷದ ರಿಯಾಯಿತಿ ಕೊಟ್ಟಿದ್ದಾರೆ ಅಲ್ಲಿಂದ, ಅಂದರೆ ಮಿಲಿಟರಿಯಿಂದ ವಾಪಸ್ ಬಂದ ಮೇಲೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಚಿಲ್ಡ್ರನ್ ಡಿಪೆಂಡೆಂಟ್ ಆಫ್ ವಿಕ್ಟಿಮ್ಸ್ ಕಿಲ್ಡ್ ಇನ್ 1984 ಅವರಿಗೆ 5 years. ಚಿಲ್ಡ್ರನ್ಸ್ ಡಿಪೆಂಡೆಂಟ್ ಆಫ್ ವಿಕ್ಟಿಮ್ಸ್ ಕಿಲ್ಡ್ ಬೈ 1984 ಇವರಿಗೆ 8 years. ಚಿಲ್ಡ್ರನ್ಸ್ ಡಿಪೆಂಡೆಂಟ್ಸ್ ವಿಕ್ಟಿಮ್ಸ್ ಕಿಲ್ಡ್ ಬೈ 1984 ರೈಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 10 years ಏನೋ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. ಅಂದರೆ SC ST OBC ಬೇರೆ ಬೇರೆ ಥರ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಿದ್ದಾರೆ. ಎಲ್ಲ ಪೋಸ್ಟ್ಗಳಿದ್ದಂಗೆ ಇಲ್ಲೂ ಕೂಡ ಏಜಲ್ಲಿ ರಿಲ್ಯಾಕ್ಸೇಷನ್ ಇದ್ದಾರೆ. ಅದನ್ನು ಬಳಸ್ಕೊಂಡು ನೀವು ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕ್ಬೋದು, ಎಕ್ಸಾಮ್ನ ಬರಿಬೋದು, ಅಪಾಯಿಂಟ್ ಕೂಡ ಆಗ್ತಾ ಹೋಗೋದಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ನಾವು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ಇಲ್ಲೂ ಕೂಡ ನೀವು ಈ ನೋಡಿ ವಿಡಿಯೋ ಮಾತ್ರ ನೋಡಿದಂಗೆ ಇದು ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಅಧಿಕೃತವಾದ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಓದಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೊಸೆಸ್ ಆಫ್ ಸರ್ಟಿಫಿಕೇಷನ್ ಆ್ಯಂಡ್ ಫಾರ್ಮೆಟ್ ಆಫ್ ಸರ್ಟಿಫಿಕೇಷನ್ ಅಂದರೆ ನೀವೀಗ OBC ಸರ್ಟಿಫಿಕೇಟ್ ಮಾಡ್ತೀರಾ, SC ST UR ಅಂತೇಳಿ ಸರ್ಟಿಫಿಕೇಟ್ ಮಾಡಿದ್ದೀರಾ, ಅವೆಲ್ಲದಕ್ಕೂ ಫಾರ್ಮೆಟನ್ನು ಕೊಟ್ಟಿದ್ದಾರೆ. ಆ ಫಾರ್ಮೆಟ್ ಪ್ರಕಾರನೇ ನೀವು ಏನು ಮಾಡಬೇಕಾಗುತ್ತೆ, ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ. ನಾವು ಕಾಮನ್ ಆಗಿ ನಾವೀಗ OBC ಅಂತ ಅಂದ್ಕೊಂಡ್ರೆ ಕರ್ನಾಟಕ ಗೌರ್ಮೆಂಟಿಗೆ ಏನು ಈ ಥರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರ ಮಾಡಿಸಿರಲ್ಲ, ಆ ಥರ ಆಗಿರಲ್ಲ. ಅಲ್ಲಿ ನೀವು OBC ಸರ್ಟಿಫಿಕೇಟ್ ಅಂತಲೇ ಬೇರೆ ಮಾಡಿಸ್ಬೇಕಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಿಗೆ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೇಳಿ ಏನು ಓದಿರಬೇಕಾಗುತ್ತೆ ಇಲ್ಲಿ ಕೂಡ ಕೊಡ್ತಿದ್ದಾರೆ. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ದ ಮೆಟ್ರಿಕ್ಯುಲೇಷನ್ ಆರ್ 10th class examination from a recognized board or university as an or before cut off date, that is 1/1/2026 ಅಂತೇಳಿ. ಅಂದರೆ ನೀವು ಮೆಟ್ರಿಕ್ಯುಲೇಷನ್ ಅಥವಾ 10ನೇ ತರಗತಿನ ಪಾಸ್ ಆಗಿರಬೇಕಾಗುತ್ತೆ
ಅದು ಒಂದು ರೆಕಗ್ನೈಸ್ಡ್ ಬೋರ್ಡಿಂದ ಆಗಿರಬೇಕಾಗುತ್ತೆ. 1/1/2026 ನೀವು ಏನು ಮೆಟ್ರಿಕ್ಯುಲೇಷನ್ನ ಪಾಸ್ ಆಗಿರಬೇಕಾಗುತ್ತೆ ಅಥವಾ 10ನೇ ತರಗತಿನ ಪಾಸ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ನಾಟ್ ಅಕ್ವೈರ್ಡ್ ದ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಆಸ್ ಆನ್ ಸ್ಟಿಪ್ಯುಲೇಟೆಡ್ ಡೇಟ್ ದಟ್ ಈಸ್ 1/1/2026 ವಿಲ್ ನಾಟ್ ಬಿ ಎಲಿಜಿಬಲ್ ಆ್ಯಂಡ್ ನೀಡ್ ನಾಟ್ ಟು ಅಪ್ಲೈ ಅಂತೇಳಿ. ಅಂದರೆ 1/1/2026 ಒಂದು ನಿಗದಿತ ವಿದ್ಯಾರ್ಹತೆಯನ್ನು ಹೊಂದಿಲ್ಲ ಅಂದರೆ ಅವ್ರ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ಆ ಅಪ್ಲಿಕೇಶನ್ ಹಾಕಿದರೂ ಕೂಡ ರಿಜೆಕ್ಟ್ ಆಗುತ್ತೆ, ಅದು ಕೂಡ ನೆನಪಿರಲಿ. As per the Ministry of Human Resource Development notification base dated on 1/10/6/2015 published in the Gazette of India, all the degrees, diplomas, certificate awarded through open or distance learning mode of education by the university established by an act of parliament of state legislature institution deemed to be universities under the section 3 of the University Grants Commission Act 1956 and institution of national importance declared under the act of parliament and stand automatically recognized for the purpose of employment posts and services under the central government provided by the have been approved by the Distance Education Bureau, University Grants Commission accordingly, unless such degrees are recognized for the relevant period when candidates acquired qualification they will not be accepted ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನೀವು ಇನ್ನು ರೆಗ್ಯುಲರ್ ಮೋಡಲ್ಲಿ ಡಿಗ್ರಿಯನ್ನು ಪಡ್ಕೊಂಡಿರ್ಬೇಕಾಗುತ್ತೆ ಅಂತೆಲ್ಲ ಕೂಡ ಕೊಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ SSC ಕ್ವಾಲಿಫಿಕೇಷನ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಅನಿಸ್ತಾ ಹೋಗುತ್ತೆ. ಓಕೆ, ಇಲ್ಲಿ ನಮಗೆ SSC ಪಾಸ್ ಆಗಿರೋ ಇದು ಅಪ್ಲಿಕೇಶನ್ ಆಗಿ ಎಲಿಜಿಬಲ್. ಓಕೆ, ಇನ್ಸೆಂಟಿವ್ ಟು NCC ಕ್ಯಾನ್ ಸರ್ಟಿಫಿಕೇಟ್ ಹೋಲ್ಡರ್ ಟು ಇನ್ಸೆಂಟಿವ್ ಟು NCC ಸರ್ಟಿಫಿಕೇಟ್ ಹೋಲ್ಡರ್ ವಿಲ್ ಬಿ ಗ್ರಾಂಟೆಡ್ ದ ಫಾಲೋಯಿಂಗ್ ಸ್ಕೇಲ್ ಅಂತೇಳಿ. ಅಂದರೆ ಇನ್ಸೆಂಟಿವ್ ಆಫ್ ಬೋನಸ್ ಅಂದರೆ ಮಾರ್ಕ್ಸ್ನ ಕೂಡ ಕೊಟ್ಟಿದ್ದಾರೆ. NCC C ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ 5% of maximum marks of the examination. SSC B ಸರ್ಟಿಫಿಕೇಟ್ ಇದ್ದರೆ 3% of maximum marks of the examination. SSC A ಸರ್ಟಿಫಿಕೇಟ್ ಇದ್ದರೆ 2% of the maximum marks of examination. ಅಂದರೆ ಇಲ್ಲಿ ನೀವು NCC ಮಾಡ್ಕೊಂಡಿದ್ರೆ, ನೀವು ಡಿಗ್ರಿಲಾಗಿರ್ಬೋದು ಅಥವಾ ಎಲ್ಲರೂ ಒಂದು ಕಡೆ ನೀವು NCCನ ಮಾಡ್ಕೊಂಡಿದ್ರೆ, ಇಲ್ಲಿ ನಿಮಗೆ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ. 5% ಮಾರ್ಕ್ಸ್ ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ABC ಈ ಸರ್ಟಿಫಿಕೇಟ್ ಆಗಿದ್ರೆ ನಿಮಗೆ ಒಂದು 5%ವರೆಗೂ ಪರ್ಸೆಂಟೇಜ್ ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ತುಂಬ ಒಳ್ಳೆ ಒಂದು ಅವಕಾಶ. ಓಕೆ, ಈ ಥರ ಒಂದು ಕ್ವಾಲಿಫಿಕೇಷನ್ನ ನೋಡ್ತಾ ಹೋದ್ವಿ. ಹೌ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ನೀವು SSCಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಫೋಟೋ ಇಲ್ಲಿ ಲೈವ್ ಫೋಟೋ ತಗೋಬೇಕಾಗಿದೆ ಅನ್ನೋದು ಕೂಡ ನೆನಪಿರಲಿ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ನೀವು ಆಲ್ರೆಡಿ OTR ಇದೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿದ್ರೆ ನೀವು ಡೈರೆಕ್ಟ್ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ತಬೋದು. ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ್ದಕ್ಕೆ ಕೊನೆಯ ದಿನ ಕೂಡ ಮತ್ತೆ ಕೊಡ್ತಿದ್ದಾರೆ 31/12/2025 31/12/2025 ರಾತ್ರಿ 11 ಗಂಟೆ ಒಳಗೆ ನೀವು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಓಕೆ, ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋದರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೀ ಪೇಬಲ್ 100 rupees. ವುಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಎಕ್ಸ್-ಸರ್ವಿಸ್ಮೆನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಫೀ. ಮಹಿಳೆಯರು, ಎಲ್ಲ ವರ್ಗದ ಮಹಿಳೆಯರು, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು, ಮಾಜಿ ಸೈನಿಕರು, ಅವರು ಏನು ಫೀಸ್ ಪೇಮೆಂಟಿಂದ ಏನು ಅವರಿಗೆ ಎಕ್ಸೆಂಪ್ಟನ್ನು ಮಾಡಿದ್ದಾರೆ. ಉಳಿದವರೆಲ್ಲರೂ ಕೂಡ 100 rupees ಫೀಸನ್ನು ಕಟ್ಟಬೇಕಾಗುತ್ತೆ. 100 ರೂಪಾಯಿ ಶುಲ್ಕನ ಪಾವತಿ ಮಾಡಬೇಕಾಗುತ್ತೆ. ಅದು ಕೂಡ ಆನ್ಲೈನಲ್ಲಿ. ನಿಮಗೆ UPI ಇದೆ ಅಥವಾ ಮಾಸ್ಟರ್ ಕಾರ್ಡ್ ಇದೆ, ಏನು ಮೈಸ್ಟ್ರೋ ಇದೆ, ರುಪೇ ಡೆಬಿಟ್ ಕಾರ್ಡ್ ಇದೆ, ಯಾವುದರಿಂದ ಗೂಗಲ್ ಪೇ, ಫೋನ್ಪೇ ಯಾವುದರಿಂದ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಅದಕ್ಕೆ ಕೊನೆಯ ದಿನಾಂಕ 1/1/2026 ಒಂದು ದಿವಸಗಳ ಎಕ್ಸ್ಟ್ರಾ ಅವಕಾಶ ಕೊಟ್ಟಿದ್ದಾರೆ. 1/1/2026ಗೆ ನೀವು ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಂಡೋ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಕರೆಕ್ಷನ್ ಅಂದರೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. 3 ದಿನಗಳ ಕಾಲಾವಕಾಶ 8/1/2026ರಿಂದ 10/1/2026 ಕೂಡ ಏನು ಕರೆಕ್ಷನ್ ಮಾಡೋದಕ್ಕೆ ಟೈಮ್ನ ಕೊಡ್ತಾರೆ. ಅಲ್ಲಿ ಫೀಸನ್ನು ಕಟ್ಟಬೇಕಾಗುತ್ತೆ. ನೀವು ಯಾವ ಕ್ಯಾಟಗರಿ ಆದರೂ ಕೂಡ ಅಲ್ಲಿ ಫೀಸನ್ನು ಕಟ್ಟಿನೇ ಕರೆಕ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ತಪ್ಪು ನಿಮ್ಮದಾಗಿರುತ್ತೆ, ಅದಕ್ಕೋಸ್ಕರ ಒಂದು ಪೆನಾಲ್ಟಿ ಚಾರ್ಜಸ್. ಇಲ್ಲಿ 200 ರೂಪಾಯಿ, ಫಸ್ಟ್ ಕರೆಕ್ಷನ್ಗೆ 200 ರೂಪಾಯಿ, ಸೆಕೆಂಡ್ ಟೈಮ್ ಕರೆಕ್ಷನ್ ಮಾಡಿದ್ರೆ ಅಂದರೆ 500 ರೂಪಾಯಿ ಫೀಸನ್ನು ಕಟ್ಟಬೇಕಾಗುತ್ತೆ. ಅದು ಕೂಡ ನೆನಪಿರಲಿ. ಇದಕ್ಕೆ ಮಹಿಳೆಯರಿಗೆ ಅಥವಾ SCಗೆ ST ಯಾವುದಕ್ಕೂ ಏನು ಎಕ್ಸಾಮ್ ಕೊಡೋಕ್ಕಾಗಲ್ಲ. ತಪ್ಪು ನಿಮ್ಮದಾಗಿರೋದ್ರಿಂದ ಪೆನಾಲ್ಟಿ ಕಟ್ಟೆ ನೀವು ಪೇಮೆಂಟನ್ನು ಏನು ಕರೆಕ್ಷನ್ನ ಮಾಡಬೇಕಾಗುತ್ತೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮಿನೇಷನ್ ಸೆಂಟರ್ ಅಂದರೆ ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿದೆ ಅಂತೇಳಿ ಇಲ್ಲಿ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಏನೋ ಅಪಾಯಿಂಟ್ಮೆಂಟ್ ಆಗ್ತಿರೋದ್ರೆ ಎಲ್ಲ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಎಕ್ಸಾಮ್ ನಡೆಯುತ್ತೆ. ನಮಗಿಲ್ಲೀಗ ಕೇರಳ ಕರ್ನಾಟಕ ರೀಸನ್ ಏನು ಬೆಂಗಳೂರು ಕರ್ನಾಟಕ ರೀಸನ್, ಇಲ್ಲಿ ಕೇರಳ ಕರ್ನಾಟಕ ರೀಸನ್ ಬರೋದ್ರಿಂದ ಕರ್ನಾಟಕದಲ್ಲಿ ಎಲ್ಲ ಎಕ್ಸಾಮ್ ನಡೀತಾ ನೋಡ್ತಾ ಹೋಗೋಣ. ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಸೆಂಟ್ರಲ್ಲಿ ಕರ್ನಾಟಕದಲ್ಲಿ ಎಕ್ಸಾಮ್ ನಡೀತದೆ. ಓದಲಿಕ್ಕೆ ಕೇರಳದಲ್ಲಿ ಕೂಡ ಸೆಂಟರ್ ಇದೆ. ಇಲ್ಲಿ ಕೇರಳ ಕರ್ನಾಟಕ ಎರಡು ಒಟ್ಟಿಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ ಇಷ್ಟು ಸೆಂಟರ್ಗಳಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. ಇದು ಸೆಂಟ್ರಲ್ಲಿ ನೀವು ಯಾವ್ದು ಬೇಕಾದ್ರೂ ಕೂಡ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರುತ್ತೆ. ಓಕೆ, ಇಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಎಕ್ಸಾಮಿನೇಷನ್ ಕೂಡ ನಡೆಯೋದನ್ನು
ಕೂಡ ಕೊಟ್ಟಿದ್ದಾರೆ. ನಿಮಗೆ ಆಸಕ್ತಿ ಇದ್ದರೆ ಅದನ್ನು ಕೂಡ ನೋಡ್ಕೋಬೋದು. ಓಕೆ, ಈ ಥರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿದೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನೇನಿರುತ್ತೆ ಎಕ್ಸಾಮಿನೇಷನ್ ನೋಡೋಣ. ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಒನ್ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಕಂಟೈನಿಂಗ್ 80 ಕ್ವಶನ್ಸ್ ಕ್ಯಾರಿಂಗ್ 2 ಮಾರ್ಕ್ಸ್ ಈಚ್ ವಿತ್ ದ ಫಾಲೋಯಿಂಗ್ ಕಂಪೋಸಿಷನ್. ಅಂದರೆ 80 ಅಂಕಗಳ ಪತ್ರಿಕೆ, 2 ಅಂಕಗಳು ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಪಾರ್ಟ್ ಎ ಯಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ನಂಬರ್ ಆಫ್ ಕ್ವಶನ್ಸ್ 20, ಮ್ಯಾಕ್ಸಿಮಮ್ 40 ಮಾರ್ಕ್ಸ್ ಇದೆ. ಪಾರ್ಟ್ ಬಿ ಯಲ್ಲಿ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ 20 ಮಾರ್ಕ್ಸ್ ಇದೆ. 20 ಕ್ವಶನ್ಸ್ ಇದೆ, 40 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಪಾರ್ಟ್ ಸಿ ಯಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇದೆ, ಇಲ್ಲಿ 20 ಕ್ವಶನ್ಸ್ 40 ಮಾರ್ಕ್ಸ್. ನೆಕ್ಸ್ಟ್ ಪಾರ್ಟ್ ಡಿ ಇಂಗ್ಲೀಷ್ ಆರ್ ಹಿಂದಿ 20 ಕ್ವಶನ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 40, ಟೋಟಲ್ 60 ಮಿನಿಟ್ಸ್ ಅಂತೇಳಿ ಕೂಡ ಕೊಡ್ತಾ ಇದ್ದಾರೆ. ಇದು ಕೂಡ ನೆನಪಿರಲಿ. ಓಕೆ, 60 ಮಿನಿಟ್ಸ್ ಎಂದು ಟೈಮ್ ಇದೆ. ಡಿವೈಡ್ ಮಾಡಿದರೆ ಮಾರ್ಕ್ಸ್ 4 ಭಾಗದಲ್ಲಿ 44 ಮಾರ್ಕ್ಸ್ ಇದೆ. 80 ಕ್ವಶನ್ಸ್ ಇಷ್ಟು ಮಾರ್ಕ್ಸನ್ನು ಇಲ್ಲಿ ಕೂಡ ಕೊಡ್ತಿದ್ದಾರೆ. ಅದು ಕೂಡ ನೆನಪಿರಲಿ. ಇದು SSC ಲೆವೆಲಿಗೆ, ಅಂದರೆ SSC ಲೆವೆಲಿಗೆ ಯಾವ ನಾಲೆಡ್ಜ್ ಇರಬೇಕು ಆ ಲೆವೆಲಿನ ಏನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸಲ್ಲಿ ಒಂದು ನೀವನ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಇಲ್ಲಿ ಜನರಲ್ ನಾಲೆಡ್ಜ್ ಏನೇನಿರುತ್ತೆ ಡೀಟೇಲ್ಸ್ ಸಿಲೆಬಸ್ನ ಕೊಡ್ತಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಅದಾದಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದು ಕೂಡ ಇರುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ರೇಸ್ ಅಂತಲೇ ಕೂಡ ಕೊಡ್ತಿದ್ದಾರೆ. 5 ಕಿಲೋಮೀಟ್ರು 24 ನಿಮಿಷದಲ್ಲಿ, ಫಿಮೇಲಿಗಾದರೆ 1.6 ಕಿಲೋಮೀಟ್ರ್ 8.5 ನಿಮಿಷದಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ, ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ಥರ ಮೇಲ್ಗೆ 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸ್ ಆ್ಯಂಡ್ ಫಿಮೇಲ್ 800 ಮೀಟರ್ಸ್ ಇನ್ 5 ಮಿನಿಟ್ಸ್ ಅಂತಲ್ಲಿ. ಅದು ಕೂಡ ಇಂಪಾರ್ಟೆಂಟ್ ಆಗಿದೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಲ್ಲಿ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ತಾ ಹೋದರೆ ಇಲ್ಲಿ ಮೇಲಿಗೆ ಏನಿರಬೇಕಾಗುತ್ತೆ, ಫಿಮೇಲಿಗೆ ಏನಿರಬೇಕಾಗುತ್ತೆ ನೋಡ್ತಾ ಹೋಗೋಣ. ಆಲ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ಶೆಡ್ಯೂಲ್ ಟ್ರೈಬ್, ಶೆಡ್ಯೂಲ್ ಕ್ಯಾಸ್ಟ್ ಇವರಿಗೆ ಏನು ಎಷ್ಟು ಸೆಂಟಿಮೀಟರ್ಸ್ ಅಂತಲ್ಲಿ ಕೂಡ ಕೊಡ್ತಿದ್ದಾರೆ. ಹೈಟು, ವೆಯ್ಟ್ ಇದೆಲ್ಲ ಕೂಡ ಇರಬೇಕಾಗುತ್ತೆ. ಹೈಟು ಮೇಲಿಗೆ 170 ಸೆಂಟಿಮೀಟರ್ ಇರಬೇಕಾಗುತ್ತೆ. ಫಿಮೇಲ್ 157 ಸೆಂಟಿಮೀಟರ್ ಇದ್ದರೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಅಲ್ಲಿ ಕ್ಯಾಟಗರಿ ವೈಸ್ ಕೆಲವೊಂದು ಡಿವೈಡ್ ಮಾಡ್ತಾ ಹೋಗುತ್ತೆ, ಅವರು ಕೂಡ ನೋಡ್ತಾರೆ. ಶೆಡ್ಯೂಲ್ ಟ್ರೈಬ್ಸ್, ಸಿಕ್ಕಿಮ್ಸ್, ನಾಗಾಲ್ಯಾಂಡ್ ಇವರಿಗೆಲ್ಲ ಕೆಲವೊಂದು ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ. ಚೆಸ್ಟ್ ಇರಬೇಕಾಗುತ್ತೆ, ಎಷ್ಟು ಇರಬೇಕಾಗುತ್ತೆ ಕೂಡ ಕೊಡ್ತಾರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ. ಮೇಲ್ ಕ್ಯಾಂಡಿಡೇಟ್ ಶುಡ್ ಬಿ ಹ್ಯಾವ್ ದ ಫಾಲೋಯಿಂಗ್ ಸ್ಟ್ಯಾಂಡ್ ಆಫ್ ಚೆಸ್ಟ್ ಮೆಜರ್ಮೆಂಟ್ ಅನ್ಎಕ್ಸ್ಪೆಂಡೆಡ್ 80 ಸೆಂಟಿಮೀಟರ್, ಮಿನಿಮಮ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ಸ್, ಅಂದರೆ 80-85 ಇರಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಓಕೆ, ಈ ಥರ ಏನು ಸಂಪೂರ್ಣ ಮಾಹಿತಿ ಇದೆ ಇದರಲ್ಲಿ. ಇದನ್ನು ನಾವು ಎಲ್ಲ ಹೇಳ್ತಾ ಹೋದಂಗೆ ಇಲ್ಲೂ ಕೂಡ ನೀವು ಏನು ಇದನ್ನು ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಒಂದು ಒಳ್ಳೆ ಪೋಸ್ಟ್ 25,000ಕ್ಕಿಂತಲೂ ಹೆಚ್ಚು ಹುದ್ದೆಗಳಿಗೆ ಕಾಲಾಗ್ತಾ ಇದೆ. ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಅಂತೇಳಿ, ಕಾನ್ಸ್ಟೇಬಲ್ JD ಅಂತೇಳಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಾಲಾಗ್ತಿರೋದು. SSLC ಪಾಸ್ ಆಗಿರೋದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ರಿ, ಒಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಅಂತ ಆಶಿಸ್ತಾ, ಆದಷ್ಟು ಬೇಗ ಅಪ್ಲಿಕೇಶನ್ ಆಗಿ ಈ ಪೋಸ್ಟ್ ನಿಮ್ದಾಗಲಿ ಅಂತ ಆಶಿಸ್ತಾ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.